ನಮಸ್ಕಾರ. ನಮಗೆ ವಂದನೆ. ನಾವು ಮಾಡ್ತಿರೋದು ಫೇರ್ವೆಲ್, ನೀವು ಮಾಡ್ತಿರೋದು ಬೋರ್ವೆಲ್. ಅದಕ್ಕೆ ನಾವೆಲ್ಲ ಒಂದೇ ಅಂತ ಹೇಳುತ್ತಾ ಫೇರ್ವೆಲ್ಗೆ ಎಲ್ಲರೂ ಬರಬೇಕು. ಇಲ್ಲ ಅಂತ ತಿಳ್ಕೊಂಬ ಏನು ಮಾಡಬೇಕು. ಸರಿ ಆಯ್ತು. ಆಫ್ ಮಾಡಮ್ಮ. ಸರಿ, ನೀವು ಹೇಳಿ. ಈಗ ನಿಮ್ದಕ್ಕೆ ಊಟ ತಗೊಂಡ್ಬಂದು ಇಲ್ಲಿ ಹೇಳಿ. ಆಯ್ತು, ನಮ್ಮ ಕಿರಣ್ ಅವ್ರು ಹೇಳಿದ್ರು ಅಷ್ಟು ಸಾಕು ನನಗೆ. ಇಷ್ಟು ಹೇಳಿ ನಾನು ಭಾಷಣ ಮುಗಿಸ್ತೇನೆ. ನಮ್ದು ನಿಮ್ದು ಒಂದೇ ಆದ್ರೆ ಮಮ್ಮ ಇರ್ಬೋದಾ ಇಲ್ಲ ಮಮ್ಮ? ನಾ ಮಾಡ್ತಿರೋದು ಫೇರ್ವೆಲ್ಲು, ನೀವು ಮಾಡ್ತಿರೋದು ಬೋರ್ವೆಲ್. ಇದು ಇಲ್ಲ ಇವರೇ ಇದು ನೋಡ್ಸು ಸಾಕಿವ್ರೆ. ಇಲ್ಲಿಂದ ಒಂದು ಅಭಿಪ್ರಾಯ ಈಗ ಗುಂಗೇರವ್ರೆ, ಈಗ ನೀವು ಒಂದು ಹಾಸ್ಟೆಲ್ಗೆ ಬಂದು 2 ವರ್ಷ ಆಯ್ತು. ಈಗ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಇದು ಒಳ್ಳೆ ಹಾಸ್ಟೆಲ್ಲು, ಒಳ್ಳೆ ಸ್ಟಾಫ್ ಇದ್ದಾರೆ, ಪರವಾಗಿಲ್ಲ. ಎಲ್ಲರೂ ಬಂದು ಕಲಿದು ನಲಿದು ಉಳಿದು ಎಲ್ಲ ಮಾಡಿ ಹೋಗ್ಬೋದು. ಹಾಗಾಗಿ ಇದು ಏನಂತ ಹೇಳ್ಬೋದು ಅಂದರೆ ಮಂಗಳೂರಲ್ಲಿ ಟಾಪ್ ಹಾಸ್ಟೆಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲ ಊಟ ಕೊಡ್ತಾರೆ ಚೆನ್ನಾಗಿರೋದು, ಮತ್ತೆ ಉಳಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬರ್ಬೋದು, ನಿಮ್ಮವ್ರನ್ನ ಕರ್ಕೊಂಡು ಬರ್ಬೋದು. ಈಗ ನಮಗೆ ಈಗ ನಮಗೆ ಟೇಸ್ಟಿ ಫುಡ್ ಎಲ್ಲ ಕೊಡ್ತಾ ಇದ್ದಾರೆ. ಒಳ್ಳೆ ಟೇಸ್ಟಿ ಕೊಡ್ತಾರೆ. ತಿಂದ್ರೆ ಇನ್ನೊಂದ್ಸರಿ ಊಟ ಮಾಡ್ತಾನೆ ಇರ್ಬೇಕಂತ ಅನ್ಸುತ್ತೆ. ಹೆವಿ ಡಯಟ್ ಮಾಡೋದೆಲ್ಲ ಬಾಡಿ ಬಿಲ್ಡರ್ಸ್ ಎಲ್ಲ ಅಲ್ಲಿ ಬಂದು ನಮ್ಮ ಮಾಸ್ಟರ್ ಫುಡ್ ಊಟ ಮಾಡಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್. ಈಗ ಅದನ್ನ ಬಿಟ್ಟು ಏನು ಮುಂಚೆ ಹೇಳಿದಲ್ಲ ಎಲ್ಲ ಸುಳ್ಳು. ನಮ್ಮ ಹಾಸ್ಟೆಲ್ನ ಸೂಪರ್ ಸೀನಿಯರ್ ಆದಂಥ ರಿಯಾಲಿಟಿ ಆಫ್ ಮೈ ಹಾಸ್ಟೆಲ್ ಸೂಪರ್ ಸೀನಿಯರ್ ಆದಂಥ ಮಿಸ್ಟರ್ ಮೇಘರಾಜ್ ಅವರು ಈಗ ತಮ್ಮ 2 ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಮೇಘರಾಜ್ ಅವರೇ, ಈಗ ಹೇಳ್ಬೇಕಲ್ಲ, ಅದನ್ನೇ ಕೇಳ್ತಿದೆಯಲ್ಲ, ಒಪಿನಿಯನ್ ಹೇಳ್ಬೇಕಲ್ಲ ಹಾಸ್ಟೆಲ್. ನೀವು ಯಾವ ಕಡೆಯಿಂದ ಬಂದಿದ್ದೀರಾ ಆ ಥರ ಹೇಳ್ಬೇಕು. 10th PUC ಎಲ್ಲ ಅಲ್ಲಿ ಊರಲ್ಲಿ ಮುಗಿಸಿದೆ. ಊರಲ್ಲಿ ಸರಿ ಹೋಗಲ್ಲ ಅಂತ ಇಲ್ಲಿ ಹಾಸ್ಟೆಲ್ ತಂದು ಹಾಕಿದ್ರು. ಫಸ್ಟ್ ಡೇನೇ ಬಂದೆ ಹಾಸ್ಟೆಲ್ಗೆ. ಹಾಸ್ಟೆಲ್ ಸೆಲೆಕ್ಷನ್ ಆದಮೇಲೆ ಅಲ್ಲಿ ಒಂದು ವಿಜಯಲಕ್ಷ್ಮಿ ಮ್ಯಾಮ್ ಹತ್ರ ಇದು ಇರ್ತದೆ, ಇಂಟರ್ವ್ಯೂ ಇರುತ್ತೆ. ಅಲ್ಲಿ ಹಾಸ್ಟೆಲಲ್ಲಿ ಚೆನ್ನಾಗಿ ಓದ್ಕೊಳ್ರಪ್ಪ, ಬೆಡ್ ಚೆನ್ನಾಗಿ ಇಟ್ಕೊಳ್ಳಿ, ಪ್ಲೇಟ್ ಎಲ್ಲ ತೊಳಿರಿ ಅಂತ ಹೇಳ್ತಾರೆ. ಅದು ನನಗೆ ಅನ್ವಯಿಸಲ್ಲ, ಅದೆಲ್ಲ ಮಾಡೋದು ಹೇಳ್ತಾರೆ. ಅದು ಫಾಲೋ ಆಗುವಾಗಲೇ ಎಲ್ಲ ಸೆಲೆಕ್ಟ್ ಆಯಿತು, ಎಲ್ಲ ಬಂದ್ವಿ ಹಾಸ್ಟೆಲ್ಗೆ. ಇದು ಫೈನಲ್ ಇಯರ್ ನಂದು, ಇಲ್ಲಿ ಮುಗಿಸ್ತಾ ಇರೋದು. ಫಸ್ಟ್ 2 years ಚೆನ್ನಾಗಿತ್ತು. ಈಗ ನಾನು ಜಾಸ್ತಿ ಮಾತಾಡೋದು ಫುಡ್ ಬಗ್ಗೆ. ಯಾವ್ದು ನಾವು ಮೊದಲೇ ನಾರ್ತ್ ಕರ್ನಾಟಕದಿಂದ ಬಂದವರು, ಅಲ್ಲಿಂದ ಬಂದು ಇಲ್ಲಿ ಫುಡ್ ತಿಂದು ಬದುಕಬೇಕಂದ್ರೆ ಅವನಿಗೆ 2 ಗುಂಡಿಗೆ ಇರಬೇಕು. ಒಂದೊಂದಂತೂ ಅಲ್ಲ, ಏನಣ್ಣ, ಯು ಮಸ್ಟ್ ಹ್ಯಾವ್ 2 ಗುಂಡಿಗೆ ಅಂದ್ರೆ ಇಲ್ಲ ಅಂತಂದ್ರೆ ಅವ್ನು ಸತ್ತೋಗ್ಬಿಡ್ತಾನೆ. ಆ ಥರ ಹಾಸ್ಟೆಲ್. ಏನು ಇಂಟರ್ವ್ಯೂ ಈ ರೂಮ್ ಇದೆ, ಎದ್ರದ್ದು ಇಂಟರ್ವ್ಯೂ ಇದು ಹಾಸ್ಟೆಲ್ ಬಗ್ಗೆ ಡೋಂಟ್ ಹಾಕಿನ್ ಊಟದ್ದು ಮಿಸ್ ಆಗಿಬಿಡುತ್ತೆಲ್ಲ. ವೇಟ್ ಮನದಾಳದ ಮಾತು ಮೇಘರಾಜ್ ಅವರು. ನಮ್ಮ ಮೇಘರಾಜನ್ನ ನಮ್ಮ ಊರವ್ರೆ, ಬಾಗಲಕೋಟೆಯವರು. ಇಲ್ಲಿ ತುಂಬಾ ಹಾಸ್ಟೆಲಲ್ಲಿ 5 ವರ್ಷ ಆಯ್ತು ಕಲಿತಾ ಇದ್ದಾರೆ. ಇಲ್ಲ ಇನ್ನೂ 1 ವರ್ಷ ಟೈಮ್ ಇದೆ ಮಚ್ಚ, ಇಲ್ಲಿ ಹೇಳುವಂತೆ. ನಿನ್ನ ಕೇಳ್ತಾರೆ ಲಾಸ್ಟ್ ಯಾವ್ದು ಅವಾಗಲೇ ಹೇಳಿದ್ನಲ್ಲ, ಅದು ಹಾಸ್ಟೆಲ್ ನಮ್ಮ ಸೈಡ್ ನಾರ್ತ್ ಸೈಡ್ ಅವ್ರು ಬಂದು ಇಲ್ಲಿ ಊಟ ಮಾಡಿ ಬದುಕಬೇಕಂದ್ರೆ, ತಿಂದು ಬದುಕಬೇಕಂತಂದ್ರೆ ಅವನಿಗೆ 2 ಗುಂಡಿಗೆ ಇರಬೇಕು, ಇಲ್ಲಾಂದ್ರೆ ಸತ್ತೋಗ್ತಾನ. 2 ಗುಂಡಿಗೆ ಇರಬೇಕು, 4 ತೊಡೆ ಬೀಜ ಇರಬೇಕು. ಬೆಳಗ್ಗೆ ತಿಂಡಿ ಮಾಡ್ತಾರೆ ಬ್ರೋ. ಇಲ್ಲಿ ಬೆಳಗ್ಗೆ ಮಾಡಿರೋ ತಿಂಡಿ ಇಡ್ಲಿ. ಫಸ್ಟ್ ಟೈಮ್ ಐ ಏಟ್ ಬ್ರೋ. 8 ಪಾಸ್ಟ್ ಟೆನ್ಸ್ ತಿಂದಾಗಿದೆ. ಸೂಪರ್. ಇಂಗ್ಲಿಷ್ ಬೇಕು. ತಿಂದೆ. ಆ ಇಡ್ಲಿ ತಿಂದಿರ್ತೀವಲ್ಲ, ಆ ಇಡ್ಲಿ ತಿಂದಿದ್ದು ನೆಕ್ಸ್ಟ್ ಡೇ ನಾ ಜೀವ ಮಾಡಿದಾಗ ಊರಿಗೆ ಹೋದಾಗ ಇಡ್ಲಿ ತಿನ್ಲೇ ಇಲ್ಲ. ಆ ಇಡ್ಲಿ ಆ ಥರ ಇತ್ತು. ಇಡ್ಲಿ ಅನ್ನೋ ಕಾನ್ಸೆಪ್ಟ್ ನನ್ನ ತಲೆಯನ್ನು ತೆಗೆದಾಕ್ಬಿಟ್ಟೆ. ಹಂಗೆ ಮಾಡಿದ್ರು ಇಲ್ಲಿ ಇಡ್ಲಿ. ಅದೊಂದು ಇಡ್ಲಿ ನಾ ಮಾರೆ ಯಾವ್ದಾದ್ರು ಬಿಸಾಕಿದ್ರೆ ಅವನು ತಲೆಗೆ ಹೊಡೆದ್ರೆ ಸತ್ತೇ ಹೋಗ್ತಾನೆ. ಆ ಥರ ಅದು ಇಡ್ಲಿಗೆ ಉಪ್ಪು ಹಾಕಿದಾರ ಇಲ್ಲ ಉಪ್ಪಿಗೆ ಇಡ್ಲಿ ಹಾಕಿದಾರ ಅಂತ ಗೊತ್ತಾಗ್ತಾ ಇಲ್ಲ. ಆ ಥರ ಪ್ರಾಬ್ಲಮ್. ಬರೀ ಹುಳಿ ಇರುತ್ತೆ ಬ್ರೋ. ಇಲ್ಲಿ ನೋಡಿದ್ರೆ ಯಾರಿಗಾದ್ರು ಕೇಳಿದ್ರೆ ಇಲ್ಲ ಬ್ರೋ ಇಲ್ಲಿದು ಫುಡ್ ಹೆಂಗೆ ಅಂತ
ಈಗ ಕಮ್ ಟು ಅನ್ನ ಸಾಂಬಾರು ಸಂಜೆ ಸಾಯಂಕಾಲ ಕೊಡುವ ಊಟ ಅನ್ನ ಸಾಂಬಾರು ವಿಷಯಕ್ಕೆ ಬಂದರೆ ಯಾವುದೋ ಒಂದು ರೈಸ್ ಸಪ್ರೇಟ್, ಇನ್ನೊಂದು ಸಾಂಬಾರು ಮಾಡ್ತಾರೆ, ಇನ್ನೊಂದು ಅದೇನೋ ಸಾಂಬಾರು ಥರನೇ ಮಾಡ್ತಾರೆ. ಅದು ಎದಕ್ಕೆ ಮಾಡ್ತಾರೆ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಯಾವ್ದು ಸಾಂಬಾರು ಥರನೂ ಇರಲ್ಲ, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಒಂಥರ ನೀರು ಇರುತ್ತೆ, ಅದನ್ನು ಸಾಂಬಾರು ಹಾಕೊಂಡು ತಿನ್ನೋದೇ ಒಂದು ಬೆಟರ್. ಅದರಲ್ಲಿ ಸಾಂಬಾರು ಹಾಕಿದ್ರೆ ನೀರು ಸುರಿತಾರೆ ಅದ್ರ ಮೇಲೆ, ಒಳ್ಳೆ ನೀರು ಸುರಿದಂಗೆ ಆಗ್ತದೆ. ಅದನ್ನು ತಿನ್ನುವಾಗ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ಬ್ರೋ, ಒಂದು ದಿನ ನಾನು ಕರೆಕ್ಟಾಗಿ ಫುಲ್ ಊಟ ಮಾಡಲೇ ಇಲ್ಲ ಇಲ್ಲಿ ಹಾಸ್ಟೆಲಲ್ಲಿ ಅಂತ ನನಗೆ ಬ್ಯಾಡ್. ಅಷ್ಟು ಟೇಸ್ಟ್ ಏನಿದೆ ಅಬೌಟ್ ಫುಡ್, ನಾಟ್ ಅಬೌಟ್ ಎನ್ವೈರ್ಮೆಂಟ್. ಎನ್ವೈರ್ಮೆಂಟ್ ಇಸ್ ವೆರಿ ವೆರಿ ಗುಡ್. ಓಕೆ, ನೀವು ಈ ಹಾಸ್ಟೆಲ್ಗೆ ಬರಬೇಕಂತ ಆಸೆ ಇದ್ದರೆ ಫಸ್ಟ್ ಯು ವಿಲ್ ಬಿ ದ ಒಂದು ಮಂಗಳೂರು ಸರೌಂಡಿಂಗಲ್ಲಿ ನೀನು ಇರಬೇಕಷ್ಟೇ. ಇಫ್ ಯು ಫ್ರಮ್ ದ ನಾರ್ತ್ ಕರ್ನಾಟಕ ದೆನ್ ಯು ವಿಲ್ ಕಮ್ ಹಿಯರ್ ಆ್ಯಂಡ್ ಸ್ಟೇ, ಇಟ್ಸ್ ನಾಟ್ ಪಾಸಿಬಲ್. ಇಫ್ ಯು ಹ್ಯಾವ್ ಜಸ್ಟ್ ಐ ಆಲ್ರೆಡಿ ಟೋಲ್ಡ್ ನೋ 2 ಗುಂಡಿಗೆ ಯು ಕ್ಯಾನ್ ಲಿವ್ ಹಿಯರ್. ಓಕೆ, ಮತ್ತೆ ಈಗ ವಾಟ್ ಆರ್ ದ ರಿಮೈನಿಂಗ್ ಕ್ವೆಶ್ಚನ್ ಯು ಕ್ಯಾನ್ ಆಸ್ಕ್ ಮೀ. ಈಗ ಮೇಘರಾಜ್ ಅವರೇ, ನೀವು ಬಂದು ಈಗ ನೀವು ಮೂಲತಃ ಬಾಗಲಕೋಟೆಯವರು. ಯಾ ಈಗ ನೀವು ಹಾಸ್ಟೆಲ್ಗೆ ಬಂದು ಒಂದು ಹತ್ತತ್ರ 3 ವರ್ಷ ಆಗ್ತಾ ಬಂತು. ಹೌದು ಬ್ರೋ. ಈಗ ನೀವು ಹಾಸ್ಟೆಲನ್ನು ಬಿಟ್ಟು ಹೋಗುವಾಗ ನಿಮ್ಗೆ ಏನಾದರೂ ಬೇಜಾರಾಗ್ತದೆ? ಬೇಜಾರು ಆಗ್ತಾ ಇದೆ ಬ್ರೋ, ಬೇಜಾರು ಆಗ್ತಾ ಇದೆ. ಅಂದರೆ ಯಾವುದ್ರ ಬಗ್ಗೆ ಬೇಜಾರು? ದೋಸ್ತರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಬೇಜಾರಷ್ಟೇ. ಹಾಸ್ಟೆಲ್ ಫ್ರೆಂಡ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಹಾಸ್ಟೆಲ್ ರೂಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಬೇಜಾರು. ಇದು ಹಾಸ್ಟೆಲ್ ಫುಡ್ಡು ಅದೆಲ್ಲ ಇರ್ತದಲ್ಲ, ಅದನ್ನ ತಲೆಯಿಂದ ನಾನು ತೆಗೆದು ಹಾಕಿದ್ದೀನಿ ಹಾಸ್ಟೆಲ್ಗೆ. ಇನ್ನು ಜೀವಮಾನದಲ್ಲಿ ಮಂಗಳೂರು ಹಾಸ್ಟೆಲ್ ಎಲ್ಲ ಸೇರ್ತಿಲ್ಲ. ದೊಡ್ಡ ನಮಸ್ಕಾರ ಮಂಗಳೂರು ಹಾಸ್ಟೆಲ್ಗೆ. ಇಲ್ಲಿ ಫುಡ್ ಅಂತೂ ತಿಂದವನು ಬದುಕಕ್ಕಾಗೋದೇ ಇಲ್ಲ. ನಾನು ಪದೇ ಪದೇ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ, ಆ ಥರ ಇದೆ ಇಲ್ಲಿ ಸಿಸ್ಟಮ್. ಏನು ಮಾಡೋಕ್ಕಾಗಲ್ಲ ಬ್ರೋ, ನಾವು ಕೇಳ್ಕೊಂಡು ಬಂದಿಲ್ಲ. ಮನೆಯವ್ರು ತಂದು ಇಲ್ಲ ಹಾಕ್ಬಿಟ್ರು 3 ವರ್ಷ ಅಂತ ಅಂದ್ಕೊಂಡು. ಈಗ ನೀವು ಏನಂದರೆ ಈಗ ಆ ಫುಡ್ಡನ್ನು ತಿಂದು ಅಂದರೆ ನೀವು ಎಷ್ಟು ಅಂದರೆ ನಿಮ್ಮದು ಬಾಡಿ ಫುಲ್ ಬಿಲ್ಡ್ ಆಗಿದೆ ಅಂತ ಈಗ ಕೇಳ್ಪಟ್ಟೆ. ಫುಲ್ ಬಾಡಿ ಬಿಲ್ಡ್ ಆಗಿದೆ ನೋಡಿ, ಕರೆಕ್ಟಾಗಿ ನೋಡು. ಜೂಮ್ ಹಾಕೋ, ತೆಗಿ ನೋಡು ಜೂಮ್. ಈಗ ಏನಂದರೆ ನೀನೇನಾದರೂ ನಂದು PUC ಆದಮೇಲೆ ಫಸ್ಟ್ ಡೇ ಬರುವಾಗ ನನ್ನ ಫೋಟೋ ನೋಡಿದ್ರೆ ನಂಬುದಿಲ್ಲ. ಅಷ್ಟು ಸ್ಲಿಮ್ ಇದ್ರಿ, ಈಗ ಹಾಸ್ಟೆಲ್ಗೆ ಬಂದು ಫುಲ್ ಗಟ್ಟಿ ಆಗಿದ್ದೀರಿ ಅಂತ ಹೇಳ್ತಿದೆಯಲ್ಲ ಬ್ರೋ. ಸ್ಲಿಮ್ ಅಲ್ಲ, ಇಲ್ಲಿ ಬಂದೆ ಸತ್ತ ಅವಿ ಪೇಷಂಟ್ ಇರ್ತಾರಲ್ಲ ಹಂಗಾಗಿದ್ದೀನಿ. ಅಲ್ಲಿದ್ದಾಗಲೇ ಹೆಂಗೋ ಇದೆ ತಿನ್ಕೊಂಡು. ನಾನು ಇನ್ನೊಂದು ಏನಕ್ಕೆ ಈ ಥರ ಆದದ್ದು ರೀಸನ್ ಅಂದರೆ ಬ್ರೋ, ನಾನು ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡಿ 1.5 ವರ್ಷ ಆಯ್ತು. ಹೌದಾ? ಅದನ್ನ ಮೇನ್ ಸುಳ್ಳು ಸುಳ್ಳು ಹೇಳ್ತಾ ಇಲ್ಲ. ಅಂದರೆ ಆ ಥರ ತಿಂಡಿ ಮಾಡ್ತಾರೆ ಬ್ರೋ. ಫುಡ್ ಇಲ್ಲ ಅಂತಂದರೆ ಮನುಷ್ಯನಿಗೆ ಬದುಕಕ್ಕಾಗಲ್ಲ. ಅದರಲ್ಲೂ ಒಳ್ಳೆ ಫುಡ್ ಬೇಕೇ ಬೇಕು, ಆಹಾರ ಎನ್ವೈರ್ಮೆಂಟಿಗೆ ತಕ್ಕಂತೆ. ಬಟ್ ನಾವು ಬೇಸಿಕಲಿ ಫ್ರಮ್ ನಾರ್ತ್ ಕರ್ನಾಟಕನು. ಇಲ್ಲಿ ಸ್ವಲ್ಪ ಸರ್ವೈವ್ ಆಗ್ಬೇಕಂತಂದ್ರೆ ವೆರಿ ಡಿಫಿಕಲ್ಟ್, ಅಡ್ಜಸ್ಟ್ ಆಗ್ಬೇಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಎಲ್ಲರಿಗೂ ಗೊತ್ತಿದೆ ಅದು. ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಇದ್ದು ಹೆಂಗ ನಮ್ಮಲ್ಲಿ ಡಿಗ್ರಿ ಮುಗಿಸ್ಕೊಂಡು ಹೋಗಬೇಕು ಅಂತ ಬಂದಿದ್ದೀವಿ. ನಾವು ವಿ ಆರ್ ಇನ್ ಅ ಫೈನಲ್ ಸ್ಟೆಪ್ ಆಫ್ ದ ಹಾಸ್ಟೆಲ್. ಮುಗೀತು, ಇನ್ನೂ ಸ್ವಲ್ಪ ಹೊತ್ತಲ್ಲೇ ಮಾಡ್ತಾವ್ರೆ. ಏನೇನೋ ಗ್ರ್ಯಾಂಡ್ ಫೇರ್ವೆಲ್ ಡೇ ಅಂತ 2K 24 ಅಂತೇನೋ ಹಾಕವ್ರೆ ಅವರು. ನಮ್ಮದೇ ಅಂತ ನಮ್ಮನ್ನ ಕಳ್ಸೋಕ್ಕೆ ರೆಡಿ ಆಗೋರೆ. ನಮ್ಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಹೋಗ್ತೀವಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ಇಂಟರ್ವ್ಯೂ ಮಾಡೋದಕ್ಕೆ. ನಿಮ್ಮ ಒಂದು ಲಾಸ್ಟ್ ಒಂದು ಕೊನೆಯದಾಗಿ ನಿಮ್ಮ ಹತ್ರ ನಿಮ್ಮ ಪ್ರೀತಿಯ ಗೆಳೆಯ ಮಿಥುನ್ ಬಗ್ಗೆ ಮಾತಾಡೋಣ. ಯಾ ನನ್ನ ಮಗ ಹೇಳ್ದೆ ನಿಂಗೆ, ಇಲ್ಲೊಬ್ಬ ಇರ್ತಾನಲ್ಲ ಈ ರೂಮ್ ಗಲೀಜ್ ಹಿಡಿಸಕ್ಕೆ ಮೇನ್ ನನ್ನ ಮಗನೇ ಕಾರಣ. ಇದು ನಮ್ಮ ರೂಮ್ ತೋರಿಸು ನೋಡ್ಲಿ. ನೋಡಿ ಈ ಸುಂದರವಾದ ರೂಮನ್ನು ನೋಡಿ ವೀಕ್ಷಕರು, ನೋಡಿ ಎಷ್ಟು ಚಂದ ಇದೆ ನೋಡಿ. ಏನ್ ಚಂದ ಇದೆ ಬ್ರೋ, ಎಲ್ಲ ಗಲೀಜ್ ಮಾಡವನೆ ನೋಡಿ. ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಬೈಬೇಕೋ ಬೇಡ ಅಂತ ಗೊತ್ತಾಗುದಿಲ್ಲ, ಯಾಕಂದ್ರೆ ಅವನು ಬೇಸಿಕಲಿ ಸ್ಪೋರ್ಟ್ಸ್. ಹೌದು, ಇಲ್ಲಿ ಹಾಸ್ಟೆಲ್ ಇರೋದೇ ಕಮ್ಮಿ. ಯಾವ್ದಾದ್ರು ರಜೆ ಇರುವಾಗ ಬರ್ತಾನೆ, ಇಲ್ಲ ಅಂದ್ರೆ ಕ್ಯಾಂಪಲ್ಲಿ ಇರ್ತಾನೆ, ಸ್ಪೋರ್ಟ್ಸ್ ಆಡ್ಲಿಕ್ಕೆ ಹೋಗಿರ್ತಾನೆ. ಹೌದು, ಅವನವನ್ ಕೆಲಸ ಮಾಡ್ತಾನೆ. ಬಟ್ ಇರುವಾಗಾದ್ರೂ ಒಂದು ಹಾಸ್ಟೆಲ್ ರೂಮನ್ನು ಕ್ಲೀನ್ ಇಟ್ಕೊಳ್ಳೋದು ಒಂದು ಬೇಸಿಕ್ ನೀಡ್. ಅದನ್ನು ಅವನು ಮಾಡಲ್ಲ ಬ್ರೋ, ಅದೇ ಪ್ರಾಬ್ಲಮ್. ಇಲ್ಲಿ 2.5-3 ವರ್ಷ ಇಲ್ಲಿ ಇದ್ದದ್ದೇ ನನ್ನ ದೊಡ್ಡ ಕಷ್ಟದಲ್ಲಿ. ನನ್ನ ಮಗನ ಜೊತೆ ಯಾರು ಅಡ್ಜಸ್ಟ್ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೇನಾದರೂ ಹಾಸ್ಟೆಲ್ ಸೇರ್ಬೇಕಂತಂದ್ರೆ ಮೊದಲು ಹೋಗೋದಕ್ಕಿಂತ ಮುಂಚೆ ಆ ರೂಮಲ್ಲಿರುವಂತಹ ವ್ಯಕ್ತಿಗಳ ಬಿಹೇವಿಯರನ್ನು ತಿಳ್ಕೊಳ್ಳಿ. ಅವರ ಒಂದು ನಡವಳಿಕೆ, ಅವರ ಹವ್ಯಾಸಗಳು ನೀವು ಅವನ್ನು ಫಾಲೋ ಮಾಡ್ಬೋದು. ಇಂಥ ಕಿತ್ತೋದು ನನ್ನ ಮಕ್ಕಳ ಜೊತೆ ಆದರೆ ಕೆಲಸ ಆಗಲ್ಲ. ಅದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಲಿವ್ ವಿತ್ ದೆಮ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಮೈ ಇನ್ನರ್ ಫೀಲಿಂಗ್ಸ್ ಅಬೌಟ್ ದಿಸ್ ಹಾಸ್ಟೆಲ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಇವರು ಮೇಘರಾಜ್ ಅವರೇ, ನಮ್ಮೊಟ್ಟಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಕ್ಕೆ ಧನ್ಯವಾದಗಳು.
ಕ್ಯಾಮ್ರಾಮ್ಯಾನ್ ನಿಶ್ಚಲ್ ಜೊತೆ ಮೇಘ. ಮಂಗಳೂರು.